ನಮಸ್ಕಾರ ವೀಕ್ಷಕರೇ, ವಿವ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಸಂಭಾವನೆ ನೀಡಿಲ್ಲವೆಂದು ಠಾಣಾ ಮೆಟ್ಟಿಲೇರಿದ ಕೊತ್ತಲವಾಡಿ ಸಿನಿಮಾದ ಸಹನಟ ಮಹೇಶ್ ಗುರು. ಕೊತ್ತಲವಾಡಿ ಸಿನಿಮಾಗೆ ನಿರ್ದೇಶಕ ಶ್ರೀರಾಜ್ ನನ್ನನ್ನ ಆಯ್ಕೆ ಮಾಡಿದ್ರು. ತಿಂಗಳಿಗೆ 25,000 ರೂಪಾಯಿ ಸಂಭಾವನೆ, ಡೈಲಿ 1,000 ನೀಡುವುದಾಗಿ ಒಪ್ಪಂದವನ್ನ ಮಾಡಿಕೊಂಡಿದ್ರು. ಆರಂಭದಲ್ಲಿ ಕೇವಲ 10,000 ಮಾತ್ರ ನೀಡಿದ್ದ ಶ್ರೀರಾಜ್. ಸಿನಿಮಾ ಚಿತ್ರೀಕರಣ, ಡಬ್ಬಿಂಗ್, ರಿಲೀಸ್ ಆಯಿತು. ಆಗಲೂ ಸಂಭಾವನೆ ಹಣ ಪ್ರೊಡಕ್ಷನ್ ಅವರು ನೀಡಿಲ್ಲ ಅಂತ ಹೇಳ್ತಾ ಇದ್ರು. ಒಪ್ಪಂದದಂತೆ 3 ತಿಂಗಳು ಅಧಿಕ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಕೊನೆಗೆ ವಾರದ ಹಿಂದೆ ನಿರ್ದೇಶಕ ಶ್ರೀರಾಜ್ಗೆ ಪ್ರಶ್ನೆ ಮಾಡಿದಾಗ ನಿಮ್ಮ ಸಂಭಾವನೆ ಹಣ ಪೂರ್ಣವಾಗಿ ತಲುಪಿದೆ ಎಂದು ತಿಳಿಸಿದ್ರು. ನನಗಾದ ಅನ್ಯಾಯ ನಿರ್ಮಾಪಕಿ ಪುಷ್ಪಾ ಅರುಣ್ ಕುಮಾರ್ಗೆ ತಿಳಿಯಲಿ ಎಂದು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದೆ. ಆದರೆ ನಿರ್ಮಾಪಕಿ ಮತ್ತು ಯಶ್ ವಿರುದ್ಧ ಕೆಟ್ಟ ಕಮೆಂಟ್ಸ್ ಬರ್ತಿತ್ತು. ಹಾಗಾಗಿ ವಿಡಿಯೋವನ್ನ ಡಿಲೀಟ್ ಮಾಡಿದೆ. ಆದರೆ ಇದೀಗ ನಿರ್ದೇಶಕ ಶ್ರೀರಾಜ್ ದೂರು ನೀಡಿದ್ದಾರೆ. ತಲಗಟ್ಟಪುರ ಪೊಲೀಸರು ಕರೆ ಮಾಡಿ ಠಾಣೆಗೆ ಬರುವಂತೆ ತಿಳಿಸಿದ್ದಾರೆ. ನಿರ್ಮಾಪಕರು ಹಣ ನೀಡಿದ್ದಾರೋ ಇಲ್ಲವೋ ಎಂಬುದು ನಿರ್ಮಾಪಕರು ಸ್ಪಷ್ಟಪಡಿಸಬೇಕು. ಸಹ ಕಲಾವಿದರಿಗೆ ಸೂಕ್ತ ಸಂಭಾವನೆ ನೀಡಬೇಕು ಎಂದು ಮನವಿಯನ್ನ ಮಾಡಿದ್ದಾರೆ. ವರದಿ ಡಾಕ್ಟರ್ ಜ್ಯೋತಿ, ತುಮಕೂರು, ವಿವ ನ್ಯೂಸ್ ಕನ್ನಡ. ಸರ್, ಅದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಕಾಲ್ ಬಂದಿದೆ ಸರ್. ಅದು ನಾನು ಹೋಗಿ ಕಂಪ್ಲೇಂಟ್ ನ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಳಬೇಕು ಸರ್, ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಈಗ ಅಲ್ಲಿ ಹೋಗಿ ಅವ್ರ ಜೊತೆ ಮಾತಾಡಿದ ಮೇಲೆ ನನಗೂ ಗೊತ್ತಾಗುತ್ತೆ ಸರ್. ಅಂದ್ರೆ ನಿಮಗೆ ಕೊಡಬೇಕಾದಂತಹ ಸಂಭಾವನೆಗಳನ್ನ ಎಲ್ಲಾನು ಕೊಟ್ಟಿದ್ದೀವಿ, ಆದ್ರೆ ಅವರು ಅತಿ ಆಸೆಯಿಂದ ಈ ರೀತಿಯಾಗಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸರ್, ಅತಿ ಆಸೆ ಪಡೋಕೆ ಯಾಕೆ ಸರ್? ಇಷ್ಟೊಂದು ವರ್ಷಾನ್ಗಟ್ಲೆ ನಾವು ಸಿನಿಮಾ ಮಾಡಿರ್ತೀವಿ. ನನ್ನ ಸಿನಿಮಾಗೂ ಮುಂಚೆನೆ ಮಾಡಬಹುದಿತ್ತು ಸರ್ ಇದು ವಿಚಾರನ. ಸಿನಿಮಾ ಆದ್ಮೇಲೆ ಯಾಕೆ ಮಾಡಿದ್ದು ಅಂದ್ರೆ ಸಿನಿಮಾಗೆ ತೊಂದರೆ ಆಗಬಾರ್ದು ಅಂತ. ಅತಿ ಆಸೆ ಅನ್ನೋದಲ್ಲ ಏನಿಲ್ಲ ಸರ್. ನಮಗೆ ಕೊಡಬೇಕಾಗಿರೋ ದುಡ್ಡನ್ನ ಕೊಟ್ಟರೆ ಸಾಕು ಸರ್. ಇಲ್ಲ ನಾನೇನು ಕೋಟಿ ಕೊಡಬೇಕು ಅಂತ ಕೇಳ್ತಿಲ್ಲ. ಅತಿ ಆಸೆ ಅಂದ್ರೆ ನೀವು ಹೇಳ್ಬೇಕು, ಕೋಟಿ ರೂಪಾಯಿ ಕೇಳ್ತಾವನೆ ಅಂದ್ರೆ ಅತಿ ಆಸೆ ಅಂತ ಹೇಳ್ಬೋದು. ಅವರಿಗೆ ನಿಮ್ಗೆ ಏನ್ ಮಾತಾಡಿದ್ರು, ಪ್ಯಾಕೇಜ್ ಆಗ್ಬೋದು, ನಿಮ್ಗೆ ಏನು ದುಡ್ಡು ಸಂಭಾವನೆ ಏನ್ ಮಾತಾಡಿದ್ರು ಅದನ್ನ ಎಲ್ಲವನ್ನು ಕೊಟ್ಟಿರುವಂತ ದಾಖಲೆಗಳನ್ನ ಅವರು ತಲಗಟ್ಟಪುರ ಪೊಲೀಸರ ಹತ್ರ ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಗೆ ಅಕೌಂಟ್ ಮೂಲಕ ಆಗಿರ್ಬೋದು, ಮತ್ತೆ ನಿಮಗೆ ಹಣ ಕೊಟ್ಟಿರುವಂತದ್ದು ಪ್ರತಿಯೊಂದು ಕೂಡ ಅವರಿಗೆ ದಾಖಲೆಗಳನ್ನ ಸಬ್ಮಿಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಸರ್, ದಾಖಲೆಗಳು ಯಾಕೆಂದ್ರೆ ಅವರು ನನ್ನ ಜೊತೆ ಮಾತಾಡುವಾಗ ಸರ್ ಅವ್ರು ಹೇಳಿದ್ದು ನಿನಗೆಲ್ಲ ಪೂರ್ತಿ ಕ್ಯಾಶ್ ಅಲ್ಲೇ ಕೊಟ್ಟಿದ್ದೀನಿ ಅಂತ ಮಾತಾಡಿದ್ದಾರೆ. ಓಕೆನಾ ಸರ್? ನಾನು ಕೂಡ ದಾಖಲೆ ಸಮೇತ ನಾನು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಸ್ಟೇಷನ್ಗೆ ಹೋಗಿ ಸರ್ ಅದ್ರ ಏನಾಗಿದೆ ಅದಕ್ಕೆ ನಾನು ಕೂಡ ದಾಖಲೆಗಳು ಅವ್ರು ಏನು ಕೊಟ್ಟಿದ್ವಿ ಆನ್ಲೈನ್ ಟ್ರಾನ್ಸಾಕ್ಷನ್ ಅಂತ ಹೇಳಿದ್ದಾರೆ. ನಾನು ಕೂಡ ಒಂದ್ಸತಿ ಚೆಕ್ ಮಾಡ್ಕೋತೀನಿ ಸರ್. ಯಾಕೆಂದ್ರೆ ನನಗೆ ಪೂರ್ತಿ ಕ್ಯಾಶಲ್ಲಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಮೊನ್ನೆ ಕಾಲ್ ಮಾಡಿದಾಗ. ಈಗ ನೋಡಿದ್ರೆ ಪಟ್ಟಂತ ಈಗ ಆಗ್ಲೇ ಕ್ಯಾಶ್ ಮತ್ತೆ ಆನ್ಲೈನ್ ಅಲ್ಲಿ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಸೂಕ್ತ ದಾಖಲೆಗಳನ್ನ ನಾನು ಚೆಕ್ ಮಾಡ್ಕೊಂಡು ಹೋಗಿ ಸ್ಟೇಷನ್ ಅಲ್ಲಿ ಮಾತಾಡ್ತೀನಿ ಸರ್.